close till I get up. Time is barely on our side. I don't wanna waste what's left. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ, ಈಗ ನಾನು ಸ್ವಲ್ಪ ದೋಸೆ ಹಿಟ್ಟಿದ್ರೆ ಅದನ್ನ ಒಂದು ಎರಡೇನೋ ಮೂರು ಹಾಕವ್ರೆ. ಸೊ ಬಹುಶಃ ಎರಡು ಆಗ್ಬೋದು ರೀ ಇದ್ರಾಗ. ಅದಕ್ಕೆ ಒಂದು ಎರಡು ದೋಸೆನಾರ ಹಾಕ್ಕೊಂಡ್ರತ್ತಂತಂದು ಹಾಕ್ಕೊಂಡಾಗತ್ತೇನೆ ರೀ. ಸಾದಾ ದೋಸೆ ಹಾಕೋಕತ್ತೇನೆ ರೀ. ಈಗ ಹಂಚಿ ನೋಡ್ರಿ ಯಾವ ಥರ ಕೆಬರಿ ಅದನ್ನು ತಂತಿ ಕಾತಿಲಿಂದ ಏನಾಗದ ಆಗ್ಬಿಟ್ಟೈತೆ ಅದ್ರದ್ದು ಕತಿ. ಈಗ ಅದ್ರಾಗ ಹಾಕಿ ನೋಡ್ತೇನೆ ರೀ. ಬಂದ್ರೆ ಸರಿ, ಬರ್ಲಿಕ್ರ ಏನು ಮಾಡೋಕ್ಕೆ ಬರಂಗಿಲ್ಲ ರೀ. ಸೊ ನೋಡಿರಿ ಈಗ ಹಾಕಿದ್ದೀನಿ. ಈ ಥರ ಹಾಕಿ ರೌಂಡಾಗಿ ದೋಸೆ ಮಾಡ್ಕೊಳ್ಳೋಣ ರೀ ನಾವು. ಮತ್ತು ಅದನ್ನೆಲ್ಲಿ ಫ್ರಿಜ್ಜಿಗೆ ಈಡು ಮಾಡಿ ಇಡಲಿ ಅಂತಂದು ಮಾಡಾಕತ್ತೇನೆ ರೀ ನಾನು. ಫ್ರಿಜ್ದಾಗ ಇಡೋಕ್ಕಿಂತ ಮಾಡ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಇರುತ್ತೆ ರೀ. ಅದ್ರ ಸಂಬಂಧ ಖಾಲಿ ಕುಂತಾಗ ಏನೋ ಒಂದು ಟೈಮ್ ಪಾಸ್ ದೋಸೆ ಇರೋದು. ಇದಕ್ಕೆ ಎಣ್ಣೆ ಹಾಕ್ತೇನೆ ರೀ. ಈಗ ಎಣ್ಣೆ ಖಾಲಿ ಆಗಿತ್ತು ಏನೋ ಗೊತ್ತಿಲ್ಲ ರೀ. ಓಹೋ, ಖಾಲಿ ಆಗಿತ್ತು ರೀ. ಮೊನ್ನೆ ತರಿಸೀನಿ. ನಿನ್ನೆ ಪಾರ್ಟಿದು ಅಡುಗೆ ಮಾಡಿದ್ನಲ್ರಿ, ಎಲ್ಲ ಖಾಲಿನಾಗೈತೆ ರೀ. ಸೊ ನೋಡ್ರಿ ಫ್ರೆಂಡ್ಸ್, ಈ ಥರ ಈಗ ದೋಸೆ ಹಾಕ್ಕೊಂಡೇನ್ರಿ. ಅರೆವಾ ನೋಡ್ರಿ, ಹಂಚು ಬರೋಬ್ಬರಿ ಅದ್ರದ್ದು ಕತಿ ಕೆಟ್ಟಿದ್ರೂ ದೋಸೆ ಎಷ್ಟು ಮಸ್ತ್ ಆಗಕತ್ತಾವ್ರಿ. ವಾ, ನಾನು ಒಂದೇ ಸೈಡ್ ಬೇಯಿಸೋದ್ರದ್ದು ನೋಡಿರಿ ಫ್ರೆಂಡ್ಸ. ದೋಸೆ ಎಷ್ಟು ಮಸ್ತ್ ಆತ್ರಿ. ಸೊ ನಿಮಗೂ ಬೇಕಂದ್ರೆ ಒಂದೊಂದು ಕಮೆಂಟ್ ಹಾಕ್ರಿ, ನನಗೂ ದೋಸೆ ಬೇಕಂತ. ನಾನು ಮಾಡಿಕೊಡ್ತೀನಿ ರೀ. ಈಗ ನೋಡ್ರಿ, ಈಗ ಒಂದಂತ್ರ ಹಾಕೊಂಡೆ, ಇನ್ನೊಂದು ಐತ್ರಿ ಅದು ಹಾಗದು. ಲೋ ಫ್ಲೇಮ್ದಾಗ ಇಟ್ಟೇನೆ ರೀ ನಾನು ಗ್ಯಾಸ್. ಈಗ ಈ ಥರ ಹಾಕಿ ಸೆಕೆಂಡ್ ಟೈಮ್ ಚಲೋ ಆಗಂಗಿಲ್ಲ ರೀ ಅದು. ಇದು ಸಣ್ಣದ ಮಾಡ್ಕೊತೀನಿ ರೀ. ನೋಡಿರಿ ಫ್ರೆಂಡ್ಸ್, ದೋಸೆ ಎಷ್ಟು ಮಸ್ತ್ ಅದು. ಹಂಚಿ ಈ ಥರ ಇದ್ರೂ ದೋಸೆ ನೋಡ್ರಿ ಹಂಗಾಗ್ಯವ. ಸೊ ಆಗಲ್ಲ ಅಂತಂದು ನಾನು ದೋಸೆನ ಹಾಕೋದು ಬಿಟ್ಟಿದ್ದಾರೆ. ಏನೋ ಒಂದೆರಡು ಉಳ್ದಾವ ತಡಿ, ಅದು ಫಡ್ ಹಾಕಿ ಉಳ್ದಿದ್ದು ಹಿಟ್ಟನ್ನು ಒಂಚೂರು ದೋಸೆ ಮಾಡ್ಕೊಂಡ್ರತ್ತಂತಂದು ನೋಡ್ರಿ ಈಗ ಮಾಡೋಕೆ ಕುಂತೆ. ಚಲೋ ಅದು ಹಂಗೆ ತಿಂತೇನೆ ರೀ ನಾನೀಗ. ಚಟ್ನಿ ಪಟ್ನಿ ಏನಿಲ್ಲ. ಸೊ ಶೇಂಗಾ ಚಟ್ನಿ ಐತ್ರಿ, ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂತೇನೆ ರೀ. ನಾವು ಅಮ್ಮ ಮಾಡಿಟ್ಟು ಹೋಗಿದ್ರಿ ಶೇಂಗಾ ಚಟ್ನಿ. ಹಲೋ ಫ್ರೆಂಡ್ಸ್, ನೋಡಿರಿ ಫ್ರೆಂಡ್ಸ, ಇವತ್ತು ನಮಗೆ ಪಾರ್ಸಲ್ ಏನು ಬಂದಿತ್ತು ಅನ್ನೋದು ತೋರಿಸ್ತೀನಿ ರೀ. ಸೊ ಮಿಶೋದಾಗ ಆರ್ಡರ್ ಮಾಡಿದ್ದಾರೆ. ಏನು ಆರ್ಡರ್ ಮಾಡಿಲ್ಲ ಅನ್ನೋದು ಇವತ್ತಿನ ಬ್ಲಾಗ್ದಾಗ ತೋರ್ಸಕ್ಕೆ ಬಂದ್ರಿ ಫ್ರೆಂಡ್ಸ. ಈಗ ಫಟಾಫಟ್ ಅಂತ ನಾವು ತೆಗೆದ್ರಿ. ಸರ್ಪ್ರೈಸ್ ಐತ್ರಿದೆ. ನಾನು ಆರ್ಡರ್ ಮಾಡಿದ್ದೆ. ಆಮೇಲೆ ಪ್ರಾಡಕ್ಟ್ ಚಲೋ ಐತೆ ಇಲ್ವೋ ಗೊತ್ತಿಲ್ಲ ನಂಗಂದ್ರೆ. ಈಗ ಬಿಚ್ಚಿ ನೋಡಿದ ಮೇಲೆ ಗೊತ್ತಾಕೈತ್ರಿ ಯಾವ ಥರ ಐತಿ ಯಾವ ಥರ ಇಲ್ಲ ಅನ್ನೋ. ಯಾಕಂದ್ರೆ ಇದು ಯಾಕೆ ಹಿಂಗೆ ತೆಗಿಯಾಕತ್ತೆ ಅಂದ್ರೆ ಅಚಾನಕ್ ಏನಾರ ಡ್ಯಾಮೇಜ್ ಆದ್ರೆ ಮಾಡಲಿ, ಅವಾಗ ನಮ್ಗೆ ವಾಪಸ್ ಕೊಡಕ್ಕೆ ಮುಂದೆ ಅದ್ರ ಸಂಬಂಧ. ಬರವಲ್ದು ತಟ್ಟಪ್ಪ.
ಟೈಟ್ ಐತ್ರದೆ. ನೋಡ್ರಿ ಇದು ಕೇಕ್ ಬೀಟರ್ ಅಂದ್ರೆ ಕ್ರೀಮ್ ಮಾಡ್ತಾರ, ಕ್ರೀಮ್ ಎಲ್ಲ ಮಾಡ್ತೀವಲ್ರಿ. ಆಮೇಲೆ ಕೇಕ್ ಹಾಕೋದು ಕ್ರೀಮ್, ಆಮೇಲೆ ಇದು ತತ್ತಿ ಬೀಟ್ ಮಾಡೋದು ಹೇಳಕ್ಕಂತ ಕೊಡಂಗಿಲ್ರಿ. ನೋಡ್ರಿ ಏನೇನು ಬಂದವ. ನೋಡ್ರಿ ಫ್ರೆಂಡ್ಸ್, ನೋಡ್ರಿ ಈ ಥರ ಇವು ಬಂದಿದಾವ. ಆಮೇಲೆ ಇದನ್ನ ನಾವು ಹಾಕಿ ನೋಡ್ಬೇಕ್ರಿ ಈಗ ಎಷ್ಟು ಉಜ್ಜದವ್ರಿ. ಸಿಕ್ಕಾಪಟ್ಟೆ ಒಜ್ಜದವ್ರಿ. ಈ ಥರ ನಾವು ಚಾಲು ಮಾಡಿ ಇದು ಪ್ರೆಸ್ ಮಾಡ್ಬೇಕ್ರಿ. ನಾನು ಇನ್ನೂ ಪ್ರೆಸ್ ಮಾಡೋಕ್ಕಿಲ್ಲ. ಸೊ ಸರಿ ನಂಗೆ ನಾವು ಪ್ರೆಸ್ ಮಾಡಿದ್ರೆ ಕರೆಕ್ಟ್ ಹಾಕಿದ್ರದೆ. ಸೊ ಈ ಥರ ಈ ಕಡೆ ಈಗ ನೋಡ್ರಿ ಫ್ರೆಂಡ್ಸ, ಇನ್ನೊಂದು ಬಾಕ್ಸ್ ಐತ್ರಿ. ಸೊ 2 ಬಾಕ್ಸ್ ಬಂದಿದ್ದಾವ್ರಿ. ಒಂದೇ ದಿನ ಮಾಡಿದ್ದಾವ್ರಿ. ಅದು ಇನ್ನು ಮುಂದೆ ಡೇಟ್ ಇದಾಗಿತ್ತು. ಸೊ ಆದರೂ ಇವತ್ತು ಸಂಜೆ ಮುಂದೆ ಬಂದೈತ್ರಿ ಇದು ಪಾರ್ಸಲ್. ನಾನು ಯಾವಾಗ ಬರ್ತೈತೆ ಅಂತಂದು ಭಾಳ ಕಾಯಕತ್ತಿದ್ದೆ ರೀ. ಯಾಕಂದ್ರೆ ನಂಗೆ ಫೇವ್ರೇಟ್ ಪ್ರಾಡಕ್ಟ್ ಹೌದ್ರಿ ಅದು. ಸೊ ಯಾವಾಗಲೂ ನಂಗೆ ಕೇಕ್ ಮಾಡೋದಂದ್ರೆ ಭಾಳ ಇಷ್ಟ. ಅದ್ರ ಸಂಬಂಧ ಅದನ್ನು ಕೇಕಿನ ಪ್ರಾಡಕ್ಟ್ ಎಲ್ಲ ತರಿಸಿದ್ರಾಯ್ತು. ಆಮೇಲೆ ನಾನು ಕೂಡ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ರೀ. ಸೊ ಸಸ್ತಾ ರೇಟ್ನಾಗ ನಾನು ಇದನ್ನು ಆರ್ಡ್ರ್ ಮಾಡೀನಿ ರೀ ಆನ್ಲೈನ್ ಇದ್ರಾಗ. ಯಾಕಂದ್ರೆ ಆನ್ಲೈನ್ದಾಗ ಒಂದು ಸ್ವಲ್ಪ ನಮ್ಗೆ ಆಫರ್ಸ್ ಇರ್ತಾವಲ್ರಿ. ಆಫರಿಂದ ನಾನು ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ ರೀ. ಭಾಳ ಚಲೋ ಐತ್ರಿ ಪ್ರಾಡಕ್ಟ್ ಅಂತೂ. ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಯ್ತು ರೀ. ಆಮೇಲೆ ನೀವು ಕೂಡ ತರಿಸ್ಕೋಬೋದ್ರಿ. ಬಟ್ ನಂಗೆ ಇಷ್ಟ ಆಗಿದ್ದು ನಾನು ತರಿಸ್ಕೊಂಡಿದ್ದೀನಿ ರೀ. ಇದಕ್ಕೆ ಬಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಹಾಕಿದ್ರಿ ಅವರು. ಆಮೇಲೆ ಇದನ್ನು ತೆಗೆದು ನೋಡಿದಾಗ 4-5 ಐಟಮ್ಸ್ ಇದ್ದವು ರೀ. ಒಂದೊಂದಾಗಿ ಚಮಚೆ ಅದು ಇದು ಅಂತಂದು. ಸೊ ಡಿಸೈನೇನು ಅಂತೂ ಒಂದು 10 ಅದಾವೆ ರೀ ಡಿಸೈನೇನು. ಅವು ಕೊಳ್ವಿ ಅಂತವು. ಸೊ ಚಲೋ ಐತ್ರಿ ಫ್ರೆಂಡ್ಸ. ಈಗ ತೋರಿಸ್ತೀನಿ ನಿಮ್ಗೆ. ಸೊ ಈಗ ತೋರ್ಸಾಕತ್ತೀನಿ ನೋಡಿರಿ. ಸೊ ಅಲ್ಲಿಂದ ನಿಮ್ಗೆ ಕರೆಕ್ಟಾಗಿ ಕಾಣುವಲ್ದ್ರದೆ. ಅದ್ರ ಸಂಬಂಧ ಈ ಕಡೆ ತೊಗೊಂಡೇರಿ ನಾನು. ನೋಡಿರಿ ಇವು ಡಿಸೈನ್ ಇನ್ನೂ ರೀ. ಸೊ ಇದನ್ನು ಹೊರಗೆ ತೆಗೆದಾಗ ತೋರಿಸ್ಬೇಕಾ ಏನು ನಿಮ್ಗೆ? ಇವು ನೋಡಿರಿ ನಾವು ಡಿಸೈನ್ ಹಾಕ್ತೀವಲ್ರಿ ಕೇಕಿನ ಮೇಲೆ ಆದ್ರಿದೆ. ಇದು ಪೈಪಿಂಗ್ ರೀ. ಸೊ ಪೈಪಿಂಗ್ ನಾವು ಯಾವ್ದು ಬೇಕದನ್ನು ಹಾಕ್ಕೋಬೋದ್ರಿ. ಆಮೇಲೆ ಇವು ನಾವು ಶೇಡಿಂಗ್ ಥರ ಮಾಡ್ತೀವಲ್ರಿ. ಸೊ ನಮ್ಗೆ ಕೇಕ್ ಯಾವ ಥರ ಶೇಡಿಂಗ್ ಬೇಕೋ ಆ ಥರದ್ದು. ಆಮೇಲೆ ಇವು ಚಮಚೆ ನೋಡಿರಿ ಫ್ರೆಂಡ್ಸ, ಇಷ್ಟು ಬಂದೈತಿ ಸಾಮಾನ್ಯ ಕೇಕಿಂದ. ಇದಿಷ್ಟನ್ನು ಆರ್ಡ್ರ್ ಮಾಡಿದ್ದಾರೆ ಆ್ಯಕ್ಚುಲಿ. ಆಮೇಲೆ ಇದು ಎಕ್ಸ್ಟ್ರಾ ಪೇಪರ್ ಬಂದಿದ್ದಾವ್ರೆ. ಇದು ಪೈಪಿಂಗೇನು. ನಾನು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಸೊ ನಂಗೆ ಕೇಕ್ ಮಾಡೋದಂದ್ರೆ ಭಾಳ ಇಷ್ಟ ರೀ. ಇದಂತೂ ಭಾಳ ಹೆವಿ ಐತ್ರಿ. ಸೊ ಭಾಳ ವಜ್ಜಿನೂ ಐತ್ರಿ ಕೈಯಾಗಂತೂ. ಅದ್ರ ಸಂಬಂಧ ನಂಗೆ ಕೇಕ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಇಷ್ಟ ರೀ. ಅದಕ್ಕೆ ಮತ್ತು ಇವೆಲ್ಲ ತರಿಸ್ಕೊಂಡ್ರೆ ನನ್ನ ಮನ್ಯಾಗೂ ಮಾಡ್ಕೋಬೋದು. ನನ್ನ ಮಕ್ಳು ಬಂದಾಗಂತೂ ಇನ್ನೂ ನನಗೆ ಮಾಡೋಕ್ಕೆ ಚಲೋ ಆಕ್ಕೈತೆ ಅಂತಂದು ನಾನು ಇದನ್ನು ತರಿಸಿದ್ದಾರೆ. ಸೊ ಅದ್ರ ಸಂಬಂಧ ನೋಡಿರಿ ಫ್ರೆಂಡ್ಸ, ಇದಿಷ್ಟನ್ನು ನಾನು ಕೇಕಿಗೆ ಅಂತಂದು ಆರ್ಡ್ರ್ ಮಾಡಿದ್ರಿ. ಅದು 8 ದಿನ ಆತ್ರಿ. ಇದು 8 ದಿನದಿಂದ ಇದಕ್ಕೆ ಕಾಯಾಗತ್ತೇನೆ ರೀ ನಾನು. ಯಾವಾಗ ಬರುತ್ತೋ ಅಂತಂದೆ. ಸೊ ಅದು ಇವತ್ತು ಟೈಮ್ ಕೂಡ ಬಂದೈತ್ರಿ. ಇವತ್ತು ಬಂದೈತೆ ನೋಡ್ರಿ. ಇದು ನೋಡ್ರಿ ಎಷ್ಟು ಮಸ್ತ್. ನಾವು ಕೇಕಿಗೆ ಹಿಂಗೆ ಈ ಥರ ಕೇಕ್ ಅಂತೂ ಫುಲ್ ರೌಂಡ್ ಮಾಡಿ ನಮ್ಗೆ ಡಿಸೈನ್ ಮಾಡೋಕೆ ಬರಂಗಿಲ್ಲ ರೀ. ಅದ್ರ ಸಂಬಂಧ ಇದನ್ನೆಲ್ಲ ಯಾವ ಥರ ಇಟ್ಟಿದ್ದಾರೆ ನೋಡಿರಿ ಫ್ರೆಂಡ್ಸ್. ಚಲೋ ಐತ್ರಿ ಪ್ರಾಡಕ್ಟ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಐತಿ. ಈಗ ಇದೊಂದು ಚಾಲೂ ಮಾಡಿ ನೋಡ್ತೇನೆ ರೀ ನಾನು ಹೆಂಗೈತೆ ಅನ್ನೋದು ಗೊತ್ತಾಕೈತಿ. ಯಾಕಂದರೆ ಇದು ನಾವು ಮೇನಾಗಿ ಇದನ್ನು ಚೆಕ್ ಮಾಡಿ ನೋಡಿದ್ರೆ ಆಮೇಲೆ ನಮ್ಗೆ ಇದರದ್ದು ಕ್ವಾಲಿಟಿ ಹೆಂಗೈತೆ ಅನ್ನೋದು ಗೊತ್ತಾಕೈತೆ ರೀ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೇನೆ ರೀ. ಭಾಳ ರೊಕ್ಕ ಇಲ್ಲರಿ ಫ್ರೆಂಡ್ಸ. ಸಸ್ತಾದ್ರಾಗ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ.
ನಮ್ಗೆ ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಭಾಳ ಹೋಗ್ತೈತ್ರಿ ರೊಕ್ಕನ. ಆಮೇಲೆ ಹಂಗೆ ನಾವು ಆನ್ಲೈನ್ ಪೇಮೆಂಟ್ ಅಂದ್ರೆ ಸ್ವಲ್ಪ ಕಮ್ಮಿ ರೊಕ್ಕ ಬೀಳ್ತೈತ್ರಿ. ಈಗ ತೆಗೆದಿಡ್ತೇನೆ ರೀ ನಾನು. ನೋಡಿರಿ ಬಾಕ್ಸ್ ನೋಡಿರಿ ಎಷ್ಟು ಬಿದ್ದಾವೆ.